ನಿನ್ನೆ ಪ್ರೀತಿಸುವೆ ಭಾಗ 66. ತನ್ಮಯ್ ಹಾಗೂ ಸ್ಯಾಮ್ ರೆಸ್ಟೋರೆಂಟಿಗೆ ಹೋಗಿ ಡ್ರಿಂಕ್ಸ್ ಮಾಡತೊಡಗಿದರು. ಸ್ಯಾಮ್, ಇವತ್ತು ನೀನು ಎಷ್ಟು ಕುಡಿಬೇಕು ಅಂದ್ಕೊಂಡಿದ್ದೆ ಅಷ್ಟು ಕುಡಿ. ನಾನು ತುಂಬ ಸಂತೋಷವಾಗಿದ್ದೇನೆ. ಕೊನೆಗೂ ನಾವು ಮಾಡಿದ ಪ್ಲಾನ್ ವರ್ಕ್ ಆಯಿತು. ಡೂಡ್, ಒಂದ್ಸಲ ಯೋಚನೆ ಮಾಡು, ಇದೆಲ್ಲ ಬೇಕಾ? ಅವಳನ್ನು ನೋಡಿದ್ರೆ ಒಳ್ಳೆಯವಳು ಅಂತ ಅನಿಸುತ್ತೆ. ಮೊದಲು ಸ್ವಲ್ಪ ಕೊಬ್ಬು ತೋರಿಸ್ತಾ ಇದ್ಲು, ಆದ್ರೆ ಈಗ ತುಂಬಾನೇ ಬದಲಾಗಿದ್ದಾಳೆ ಅಲ್ವಾ? ಈ ದ್ವೇಷ ಎಲ್ಲ ಬಿಟ್ಟು ನೀನು ಕೂಡ ಅವಳು ಲವ್ ಮಾಡು, ಎಲ್ಲ ಚೆನ್ನಾಗಿರುತ್ತೆ. ಅವನ ಮಾತು ಕೇಳಿ ಕೋಪಗೊಂಡ ತನ್ಮಯ್, ನೋಡು ಸ್ಯಾಮ್, ಇವತ್ತು ನಾನು ಒಳ್ಳೆ ಮೂಡಲ್ಲಿದ್ದೀನಿ. ನನ್ನ ಮೂಡೆಲ್ಲ ಹಾಳು ಮಾಡಬೇಡ. ನೀನು ನನ್ನ ಫ್ರೆಂಡ್. ಅವಳ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬರೀ ನನ್ನ ಬಗ್ಗೆ ಯೋಚನೆ ಮಾಡಬೇಕು. ಅವಳು ನನ್ನ ಟಾರ್ಗೆಟ್. ಅವಳ ಬಗ್ಗೆ ನಾನು ಏನು ಅಂದ್ಕೊಂಡಿದ್ದಾನೋ ಅದನ್ನು ನಾನು ಮಾಡೇ ಮಾಡ್ತೀನಿ. ಸುಮ್ಮನೆ ಪಾಠ ಎಂಜಾಯ್ ಮಾಡು, ಅದನ್ನು ಬಿಟ್ಟು ಮೂಡೆಲ್ಲ ಹಾಳು ಮಾಡಬೇಡ. ಓಕೆ ಡೂಡ್, ನೀನು ಹೇಳಿದ ಮೇಲೆ ಮುಗೀತು ಅಂತ ಹೇಳಿ ಅವನು ಕುಡಿಯತೊಡಗಿದನು. ಇಬ್ಬರು ತುಂಬಾ ಹೊತ್ತು ಕುಡಿದು ಹರಟೆ ಹೊಡೆಯುತ್ತಾ ನಂತರ ಮನೆಗೆ ಹೋದರು. ದಿನ ತಿಂಗಳುಗಳು ಕಳೆದವು. ಚಿನ್ಮಯನ ಫೈನಲ್ ಇಯರ್ ಎಕ್ಸಾಮ್ ಕೂಡ ಹತ್ತಿರ ಬಂದಿತ್ತು. ಅಪಾರ್ಟ್ಮೆಂಟಿನ ಬಾಲ್ಕನಿಯಲ್ಲಿ ಕುಳಿತು ಅವನು ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗುತ್ತಿದ್ದನು. ಬುಕ್ ತೆಗೆದು ಓದುತ್ತಿದ್ದಾಗ ಬುಕ್ಕಿನ ಮಧ್ಯದಲ್ಲಿ ಅವನಿಗೆ ಇಕ್ಷಾಳ ಫೋಟೋ ಕಂಡಿತು. ಅದನ್ನು ತೆಗೆದು ನೋಡಿದ ಅವನು, ನೀನ್ ನನ್ನ ಮುಗಿದು ಹೋದ ಅಧ್ಯಾಯ. ನಿನ್ ಬಗ್ಗೆ ನಾನು ಚಿಂತೆ ಮಾಡಬಾರ್ದು. ನೀನ್ ನನ್ನ ತಮ್ಮನ ಜೊತೆ ಯಾವಾಗಲೂ ಖುಷಿಯಾಗಿರ್ಬೇಕು. ಇನ್ನು ಸ್ವಲ್ಪ ದಿನ ಎಕ್ಸಾಮ್ ಆದ ಕೂಡಲೇ ನಾನು ಇಂಡಿಯಾಗೆ ವಾಪಸ್ ಹೋಗ್ತೀನಿ. ಆಮೇಲೆ ನೀನು ಹಾಗೂ ತನ್ಮಯ ಖುಷಿಯಾಗಿರ್ಬೋದು. ನಾನು ಯಾವತ್ತೂ ನಿಮಗೆ ಮುಖ ಕೂಡ ತೋರಿಸಲ್ಲ ಅಂತ ಅಂದುಕೊಂಡು ಕ್ಯಾಂಡಲಿನಿಂದ ಫೋಟೋವನ್ನು ಸುಟ್ಟು ಹಾಕಿದನು. ಈ ಗ್ಯಾಪಲ್ಲಿ ತನ್ಮಯ್ ಇಕ್ಷಾಳ ಜೊತೆ ಬ್ರೇಕಪ್ ಮಾಡಬೇಕು ಅಂತ ತುಂಬಾನೇ ಪ್ರಯತ್ನಿಸಿದ್ದನು. ಆದರೆ ಅದು ಅವನಿಂದ ಸಾಧ್ಯವಾಗಲಿಲ್ಲ. ಇಕ್ಷಾಳ ಒಳ್ಳೆಯ ಗುಣ ಅವನನ್ನು ಅಟ್ರಾಕ್ಟ್ ಮಾಡುತ್ತಿತ್ತು. ಅವನು ಅವಳಿಂದ ದೂರ ಹೋಗಬೇಕು ಅಂತ ಎಷ್ಟೇ ಅಂದುಕೊಂಡರೂ ಕೂಡ ಅದು ಅವನಿಂದ ಸಾಧ್ಯವಾಗದೆ ಅವಳಿಗೆ ಇನ್ನಷ್ಟು ಹತ್ತಿರವಾಗುತ್ತಿದ್ದನು. ಇಕ್ಷಾ ಅವನಿಗೆ ತೋರಿಸುತ್ತಿದ್ದ ಪ್ರೀತಿ ಕಾಳಜಿಗೆ ಮನಸೋತು ಅವನು ಕೂಡ ಅವಳನ್ನು ಪ್ರೀತಿ ಮಾಡತೊಡಗಿದನು. ಸ್ಯಾಮ್, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವಳನ್ನು ಹರ್ಟ್ ಮಾಡ್ಬೇಕಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಅದು ನನ್ನಿಂದ ಆಗ್ತಾ ಇಲ್ಲ. ಏನ್ ಮಾಡ್ಬೇಕಂತ ನೀನೇ ಹೇಳು ಸ್ಯಾಮ್. ಡೂಡ್, ನಿನಗೆ ಅವಳ ಮೇಲೆ ಲವ್ ಆಗಿದೆ, ಅದಕ್ಕೆ ನಿನಗೆ ಅವಳನ್ನು ಹರ್ಟ್ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಒಳ್ಳೆ ಬೆಳವಣಿಗೆನೇ ಡೂಡ್. ನೀನು ಅವಳ ಜೊತೆ ಬ್ರೇಕಪ್ ಮಾಡಿ ಅವಳಿಗೆ ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡಿದ್ಯಲ್ವಾ? ಅದನ್ನೆಲ್ಲ ಬಿಟ್ಬಿಡು. ಅವಳು ನಿನ್ನ ಲವ್ ಮಾಡಿದ ಹಾಗೆ ನೀನು ಕೂಡ ಅವಳನ್ನು ಲವ್ ಮಾಡು. ಶಿ ಈಸ್ ಸಚ್ ಎ ನೈಸ್ ಗರ್ಲ್ ಡೂಡ್. ಅವಳು ತುಂಬ ಒಳ್ಳೆಯವಳು. ಅವಳನ್ನು ಲವ್ ಮಾಡಿ ನೀನು ಮದುವೆ ಆದರೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ನಿನಗೆ ಇಷ್ಟು ದಿನ ಅವಳನ್ನು ಹರ್ಟ್ ಮಾಡೋಕ್ಕೆ ಆಗಿಲ್ಲ ಅಂದರೆ ನೀನು ನಿಜವಾಗ್ಲೂ ಅವಳನ್ನು ಲವ್ ಮಾಡ್ತಾ ಇದೆಯಾ ಅಂತ ಅರ್ಥ. ಒಂದ್ಸಲ ನಿನ್ನ ಮನಸ್ಸು ಮುಟ್ಟಿ ನೋಡು, ಆವಾಗ ನೀನು ಗೊತ್ತಾಗುತ್ತೆ ನೀನು ಅವಳನ್ನು ಎಷ್ಟು ಲವ್ ಮಾಡ್ತಾ ಇದೆಯಾ ಅಂತ. ತುಂಬ ಯೋಚನೆ ಮಾಡಬೇಡ ಡೂಡ್, ಅವಳನ್ನು ಮನಸ್ಸಾರಿ ಲವ್ ಮಾಡಿಬಿಡು. ಹಾಗಂತೀಯ ಸ್ಯಾಮ್? ನೀನು ಹೇಳಿದಾಗೆ ನನಗೆ ನಿಜವಾಗ್ಲೂ ಅವಳ ಮೇಲೆ ಲವ್ ಆಗಿದೆ. ನಾನು ಇನ್ನು ಅವಳಿಗೆ ಹರ್ಟ್ ಆಗೋ ಹಾಗೆ ನಡೆದುಕೊಳ್ಬಾರ್ದು. ಫಾರ್ ದ ಫಸ್ಟ್ ಟೈಮ್ ನನಗೆ ಲವ್ ಆಗಿದೆ. ಸ್ಯಾಮ್, ಎಷ್ಟು ಹುಡುಗಿಯರ ಜೊತೆ ಸುತ್ತಾಡಿಲ್ಲ, ಆದರೆ ಇವಳು ಒಂಥರ ಡಿಫ್ರೆಂಟ್, ಎಲ್ಲರ ಥರ ಅಲ್ಲ. ಕೆಟ್ಟ ಯೋಚನೆಗಳೇ ತುಂಬಿದ್ದ ನನ್ನ ಮನಸ್ಸನ್ನು ಬದಲಾಯಿಸಿಬಿಟ್ಲು. ಶಿ ಈಸ್ ಗ್ರೇಟ್. ಯಾವುದೇ ಕಾರಣಕ್ಕೂ ನಾನು ಅವಳನ್ನು ಕಳೆದುಕೊಳ್ಳಲ್ಲ. ಎಷ್ಟು ದಿನ ಅವಳ ಜೊತೆ ನಾಟಕದ ಪ್ರೀತಿ ಮಾಡ್ತಾ ಇದ್ದೆ, ಆದರೆ ಇನ್ಮೇಲೆ ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಯಾಮ್, ಇದೆಲ್ಲ ನಿನ್ನಿಂದ ಆಗಿರೋದು. ನೀನು ಅವಾಗ ನನ್ನ ಮೈಂಡ್ ಚೇಂಜ್ ಮಾಡಿರಲಿಲ್ಲ ಅಂದರೆ ನಾನು ಇಷ್ಟೊಂದು ಬದಲಾಗ್ತಾ ಇರಲಿಲ್ಲ. ನಿನ್ನಂಥ ಫ್ರೆಂಡ್ ಎಲ್ಲರಿಗೂ ಸಿಗಬೇಕು. ಎಕ್ಸಾಮ್ ಹತ್ರ ಬರ್ತಾ ಇದೆ, ಓದಬೇಕು ಸ್ಯಾಮ್. ಬಾ, ಲೈಬ್ರರಿಗೆ ಹೋಗೋಣ ಅಂತ ಹೇಳಿ ಅವನು ಸ್ಯಾಮ್ನನ್ನು ಲೈಬ್ರರಿಗೆ ಕರೆದುಕೊಂಡು ಹೋದನು. ಇಕ್ಷಾ ತನ್ಮಯನ ಜೊತೆ ತುಂಬಾ ಸಂತೋಷವಾಗಿದ್ದಳು. ಯಾವಾಗಲೂ ಅವನ ಜೊತೆ ಸುತ್ತುತ್ತಾ ಇರುತ್ತಿದ್ದಳು. ಚಿನ್ಮಯ್ ಮಾತ್ರ ಅವಳಿಗೆ ಕಾಣದ ಹಾಗೆ ಅವಳಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದನು. ಅವಳು ಚಿನ್ಮಯನನ್ನು ಮಾತನಾಡಿಸಿಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದಳು. ಆದರೆ ಅವನು ಅವಳನ್ನು ಅವಾಯ್ಡ್ ಮಾಡುತ್ತಿದ್ದದನ್ನು ನೋಡಿ ಅವಳಿಗೆ ಅಪಾರ ನೋವಾಗುತ್ತಿತ್ತು. ಅದನ್ನು ಯಾರ ಹತ್ತಿರನ್ನು ಹೇಳಿಕೊಳ್ಳದೆ ಒಳಗೊಳಗೆ ಕೊರಗುತ್ತಿದ್ದಳು.
ಚಿನ್ಮಯ್ ಒಂದು ಬಾರಿ ನನ್ನ ಹತ್ರ ಮಾತನಾಡಿದರೆ ಸಾಕು ಅಂತ ಅಂದುಕೊಳ್ಳುತ್ತಿದ್ದಳು. ಆದರೆ ಅವನು ಇವಳನ್ನು ನೋಡಿಯೂ ನೋಡದಂತೆ ಮಾಡಿ ಹೋಗುತ್ತಿದ್ದನು. ಅವನು ಅವಾಯ್ಡ್ ಮಾಡುತ್ತಿದ್ದರಿಂದ ಅವಳು ತನ್ಮಯನ ಜೊತೆ ಜಾಸ್ತಿಯಾಗಿ ಕ್ಲೋಸ್ ಆಗತೊಡಗಿದಳು. ಒಂದಿನ ಅವಳು ಕಾಲೇಜಿಗೆ ಸ್ವಲ್ಪ ಬೇಗ ಬಂದಿದ್ದಳು. ಆ ಹೊತ್ತಲ್ಲಿ ಅವಳಿಗೆ ಚಿನ್ಮಯ್ ಎದುರಾದನು. ಅವನನ್ನು ನೋಡಿ ಖುಷಿಗೊಂಡವಳು, ಹಾಯ್ ಚಿನ್ಮಯ್, ಹೇಗಿದ್ದೀಯಾ? ನಿನ್ನನ್ನು ನೋಡಿ ಎಷ್ಟು ದಿನ ಆಯಿತು. ನಾನು ಯಾವಾಗಲೂ ನೀನು ಸಿಗ್ತೀಯ ಅಂತ ಕಾಲೇಜೆಲ್ಲ ಕಣ್ಣ ಹಾಯಿಸ್ತಾ ಇದ್ದೆ, ಆದರೆ ನೀನು ಆಗಲೇ ಹೋಗಿ ಆಗಿರ್ತಾ ಇದ್ದೆ. ಕೊನೆಗೆ ಇವತ್ತು ಸಿಕ್ಕಾಕೊಂಡೆ. ನಿನ್ನನ್ನು ಇವತ್ತು ಬಿಡೋ ಚಾನ್ಸೇ ಇಲ್ಲ. ನನಗೆ ನಿನ್ನ ಹತ್ರ ತುಂಬ ಮಾತನಾಡಕ್ಕಿದೆ ಅಂತ ಹೇಳುತ್ತಿರಬೇಕಾದರೆ ಅವನು ಮುಂದಕ್ಕೆ ನಡೆದನು. ಅವಳು ಮತ್ತೆ ಅವನ ಮುಂದೆ ಬಂದು ನಿಂತುಕೊಂಡು ಬಿಟ್ಟಳು. ಏನಿದು ಹುಡುಗಾಟ ಈಕ್ಷಾ? ಯಾಕೆ ನನ್ನ ದಾರಿಗೆ ಅಡ್ಡ ಬರ್ತಾ ಇದೆಯಾ? ಸೈಡಿಗೆ ಹೋಗು, ನಾನು ಮನೆಗೆ ಹೋಗಬೇಕು. ಮನೆಗೆ ಹೋಗು, ಯಾರು ಬೇಡ ಅಂತಾರೆ? ನೀನು ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದೆಯಾ ಅಂತ ನನಗೆ ಉತ್ತರ ಬೇಕು. ಇಲ್ಲ ಅಂದರೆ ನಾನು ನಿನ್ನನ್ನು ಇಲ್ಲಿಂದ ಹೋಗೋಕ್ಕೆ ಬಿಡಲ್ಲ. ನೋಡು, ನಾನಿಗೆ ಅವತ್ತೇ ಹೇಳಿದ್ದೆ ನಾನು ಯಾರನ್ನೂ ಅವಾಯ್ಡ್ ಮಾಡ್ತಾ ಇಲ್ಲ ಅಂತ. ನಾನು ಓದ್ಕೋಬೇಕು, ನನಗೆ ಎಕ್ಸಾಮ್ ಇದೆ, ನನಗೆ ದಾರಿ ಬಿಡು. ಎಕ್ಸಾಮ್ ನಿನ್ಗೊಬ್ಬನಿಗೆ ಅಲ್ಲ, ನನಗೂ ಕೂಡ ಇದೆ. ನಾನು ನಿನ್ನ ಹತ್ರ ಮಾತಾಡಬೇಕಂತ ಟೈಮ್ ತಗೊಂಡು ಬಂದಿಲ್ವಾ? ಮತ್ತೆ ನೀನೇನು ದೊಡ್ಡದಾಗಿ ನನಗೆ ಎಕ್ಸಾಮ್ ಇದೆ ಅಂತ ಹೇಳೋದು? ನಿನಗೆ ನಾನು ಹೇಳಿದ್ನಾ ನನಗೋಸ್ಕರ ಟೈಮ್ ತಗೊಂಡು ಬಾ ಅಂತ? ಇಲ್ಲ ತಾನೇ? ಮತ್ತೆ ಯಾಕೆ ನನಗೆ ಇರಿಟೇಟ್ ಮಾಡ್ತಾ ಇದೆಯಾ? ನಿನ್ನ ಈ ಬಿಹೇವಿಯರ್ನಿಂದಲೇ ಇತ್ತೀಚೆಗೆ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಇರಿಟೇಟ್ ಮಾಡಬೇಡ, ನನಗೆ ಸೈಡಿಗೆ ಹೋಗು ಅಂತ ಹೇಳಿ ಅವನು ಅವಳನ್ನು ತಳ್ಳಿಕೊಂಡು ಹೋದನು. ಅವನು ಆ ಥರ ಮಾಡಿದ್ದನ್ನು ನೋಡಿ ಅವಳಿಗೆ ಅಳು ಬಂದು ಬಿಟ್ಟಿತು. ಅಷ್ಟರಲ್ಲಿ ತನ್ಮಯ್ ಕೂಡ ಅಲ್ಲಿಗೆ ಬಂದನು. ಅವಳು ಅಳುತ್ತಿರುವುದನ್ನು ನೋಡಿದವನು, ಹೇ ಇಕ್ಷಾ, ಏನಾಯ್ತು, ಯಾಕೆ ಹೇಳ್ತಾ ಇದೀಯಾ? ಅವಳು ಏನಿಲ್ಲ ಅಂತ ಹೇಳಿದಳು. ಆಗ ಅವನು ಅವಳ ಕಣ್ಣೀರನ್ನು ಒರೆಸಿ, ಸ್ಟಾಪ್ ಕ್ರೈಯಿಂಗ್, ಅಳುದು ನಿಲ್ಸು, ಯಾಕೆ ಹೇಳ್ತಾ ಇದೀಯಾ ಅಂತ ನನಗಾದ್ರೂ ಹೇಳ್ಬಾರ್ದಾ ಅಂತ ಹೇಳಿದಾಗ ಅವಳು ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಮತ್ತೆ ಜೋರಾಗಿ ಅಳತೊಡಗಿದಳು. ಕಾಮ್ ಡೌನ್ ಬೇಬಿ, ನೀನು ಈ ಥರ ಹತ್ರ ನನಗೆ ಬೇಜಾರಾಗುತ್ತೆ. ಏನಾಯ್ತಂತ ಹೇಳು, ಯಾರಾದ್ರೂ ಏನಾದರೂ ಅಂದ್ರ? ಚಿನ್ಮಯ್ ಅಂತ ಅವಳು ಚಿಕ್ಕ ಮಕ್ಕಳ ಥರ ಜೋರಾಗಿ ಅಳತೊಡಗಿದಳು. ಏನಾಯ್ತು ಬ್ರೋಗೆ? ಬ್ರೋ ಏನದ್ನ? ಅವಳು ಇತ್ತೀಚೆಗೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ. ನನ್ನನ್ನು ನೋಡಿ ನೋಡದಂತೆ ಮಾಡಿ ಹೋಗ್ತಾನೆ. ನನಗೆ ಮಾತಾಡ್ಸಕ್ಕೆ ಹೋದರೆ ಸರಿಯಾಗಿ ಮಾತಾಡಲ್ಲ, ಬೈದ್ಬಿಟ್ಟು ಹೋಗ್ತಾನೆ. ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ಅವನನ್ನು ಮಾತಾಡ್ಸೋಕ್ಕೆ ತುಂಬ ಟ್ರೈ ಮಾಡಿದೆ, ಆದರೆ ಅವನು ನನ್ನ ಹತ್ರ ಮಾತಾಡಿದ್ರ ಬದಲು ನನಗೆ ಬೈದ್ಬಿಟ್ಟು ಹೋದ. ನನಗೆ ತುಂಬ ಫೀಲ್ ಆಗ್ತಾ ಇದೆ. ಅವನು ಯಾಕೆ ಆ ಥರ ಮಾಡಿದ? ನನ್ನದು ಏನಾದ್ರು ತಪ್ಪಾಗಿದೆಯಾ? ಅವನಿಗೆ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತೆ. ಅಂಥ ತಪ್ಪು ನಾನೇನು ಮಾಡಿದ್ದೀನಿ? ಅವನು ನನ್ನನ್ನು ಈ ಥರ ಅವಾಯ್ಡ್ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಮತ್ತೆ ಜೋರಾಗಿ ಅಳತೊಡಗಿದಳು. ತನ್ನ ಅಣ್ಣನಿಗೋಸ್ಕರ ಇಕ್ಷಾ ಅಳುವುದು ಅವನಿಗೆ ಇಷ್ಟವಾಗಲಿಲ್ಲ. ಇವಳು ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾಳೆ? ಬ್ರೋ ಇವಳ ಜೊತೆ ಮಾತಾಡಿಲ್ಲ ಅಂದರೆ ಇವಳಿಗೇನು ಪ್ರಾಬ್ಲಮ್? ಸಮಥಿಂಗ್ ಈಸ್ ಫಿಶಿ. ನನಗೆ ಗೊತ್ತಿಲ್ಲದಾಗ ಏನಾದರೂ ನಡೀತಿದೆಯಾ? ನಾನೆಲ್ಲ ಆ ಥರ ಯೋಚನೆ ಮಾಡಬಾರ್ದು. ಬ್ರೋ ಮತ್ತು ಇಕ್ಷಣ ಮತ್ತೆ ಏನೂ ಇಲ್ಲ, ಅವರಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಇಕ್ಷಣನ ತುಂಬಾ ಲವ್ ಮಾಡ್ತಾ ಇದ್ದಾಳೆ. ನಾನು ಸಿಲ್ಲಿ ವಿಷಯಕ್ಕೋಸ್ಕರ ಇಕ್ಷಾಳ ಬಗ್ಗೆ ಆ ಥರ ಯೋಚನೆ ಮಾಡಬಾರ್ದು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅವಳನ್ನು ಸಮಾಧಾನ ಮಾಡತೊಡಗಿದನು. ಅಳ್ಬೇಡ ಇಕ್ಷಾ, ಇತ್ತೀಚೆಗೆ ಪ್ರೋಬ್ ಬದಲಾಗಿದ್ದೇನೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ. ಫೈನಲ್ ಇರಲ್ವಾ, ಮೋಸ್ಟ್ಲಿ ಎಕ್ಸಾಮ್ ಬಗ್ಗೆ ಟೆನ್ಷನ್ ಇರಬೇಕು. ನಾನು ಬ್ರೋ ಜೊತೆ ಮಾತಾಡ್ತೀನಿ, ನೀನೇನು ವರಿ ಮಾಡ್ಕೋಬೇಡ, ಓಕೆನಾ? ನಡಿ ಈಗ ಮನೆಗೆ ಹೋಗೋಣ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿ ಮನೆಗೆ ಕಳುಹಿಸಿದನು. ಕಾಲೇಜಿನಿಂದ ಅಪಾರ್ಟ್ಮೆಂಟಿಗೆ ಬಂದ ಚಿನ್ಮಯನ ಮನಸ್ಸು ವಿಲ ವಿಲ ಒದ್ದಾಡತೊಡಗಿತು. ಇಕ್ಷಳನ್ನು ತಳ್ಳಿದ್ದನ್ನು ನೆನಪು ಮಾಡಿಕೊಂಡ ಅವನು ಕೈಯನ್ನು ಟೇಬಲ್ ಮೇಲೆ ಬಡಿದನು. ಬಡಿದ ರಭಸಕ್ಕೆ ಅವನ ಕೈ ನೋವಾಗತೊಡಗಿತು. ಆ ನೋವಿನಲ್ಲೂ ಇಕ್ಷಳನ್ನೇ ನೆನಪು ಮಾಡಿಕೊಳ್ಳತೊಡಗಿದನು.
ನಾನು ಏನು ಮಾಡಿಬಿಟ್ಟೆ? ಅವಳನ್ನು ಅವಾಯ್ಡ್ ಮಾಡೋ ಬರದೆಲ್ಲ ಅವಳನ್ನು ತಳ್ಳಿಬಿಟ್ಟೆ. ಪಾಪಿ ನಾನು ಪ್ರೀತಿಸಿದ ಹುಡುಗಿಯನ್ನ ತಳ್ಳಿಬಿಟ್ಟೆ. ನನ್ನ ಕ್ಷಮಿಸಿಬಿಡು ಇಕ್ಷಾ. ನಾನು ಆ ಥರ ಮಾಡಿಲ್ಲ ಅಂದರೆ ನೀನು ಮತ್ತೆ ಮತ್ತೆ ನನ್ನ ಹಿಂದೆನೇ ಬರ್ತೀಯ. ಅದು ನನಗೆ ಇಷ್ಟ ಆಗಲ್ಲ ಅಂತ ನೋವು ಪಟ್ಟುಕೊಳ್ಳತೊಡಗಿದನು. ಅಷ್ಟರಲ್ಲಿ ತನ್ಮಯ್ ಕೂಡ ಮನೆಗೆ ಬಂದನು. ಚಿನ್ಮಯ್ ಹತ್ತಿರ ಬಂದವನೇ, ಬ್ರೋ, ನನಗೆ ನಿನ್ನ ಜೊತೆ ಮಾತಾಡಬೇಕು. ಮಾತಾಡು, ಅದಕ್ಕೆ ಯಾಕೆ ಪರ್ಮಿಷನ್ ಕೇಳ್ತಾ ಇದೆಯಾ? ಬ್ರೋ, ನೀನು ಮಾಡಿದ್ದು ಸ್ವಲ್ಪನೂ ಸರಿಯಿಲ್ಲ. ನೀನು ಆ ಥರ ಮಾಡಬಾರ್ದಿತ್ತು. ನಾನೇನು ಮಾಡಿದೆ? ಏನು ಮಾತಾಡ್ತಾ ಇದ್ದೀಯ ನೀನು? ಸ್ವಲ್ಪ ಅರ್ಥ ಆಗೋ ಥರ ಬಿಡಿಸಿ ಹೇಳು. ಬ್ರೋ, ನೀನು ಇಕ್ಷಾಳ ಜೊತೆ ಆ ಥರ ನಡೆದುಕೊಳ್ಬಾರ್ದಿತ್ತು. ಅವಳನ್ನು ತಳ್ಳಿದೆ ಅಂತೆ. ಯಾಕೆ ಬ್ರೋ ಈ ಥರ ಮಾಡ್ತೀಯಾ? ಪಾಪ, ಅವಳು ತುಂಬ ನೊಂದ್ಕೊಂಡಿದ್ದಾಳೆ. ಅಳ್ತಾ ಇದ್ಲು. ನೀನು ಯಾಕೆ ಅವಳ ಜೊತೆ ಮಾತಾಡ್ತಾ ಇಲ್ಲ? ನೋಡು ತನ್ಮಯ್, ಅವಳಿಗೆ ಹೇಳಿ ಹೇಳಿ ಸಾಕಾಗಿದೆ ನನಗೆ. ಇನ್ನು ನಿನಗೆ ಹೇಳುವಷ್ಟು ನನಗೆ ಪೇಷನ್ಸ್ ಇಲ್ಲ. ಎಕ್ಸಾಮ್ಗಿನ್ನು ಸ್ವಲ್ಪ ದಿನ ಇದೆ, ನಾನು ಓದ್ಕೋಬೇಕು. ನಾನಿಲ್ಲಿ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳಕ್ಕೆ ಬಂದಿಲ್ಲ. ಅದನ್ನು ಮೊದಲೇ ಹೇಳೋ ಅವಳಿಗೆ. ಆಲ್ರೆಡಿ ಟೆನ್ಷನಲ್ಲಿದ್ದೇನೆ, ಮತ್ತೆ ನನಗೆ ಟೆನ್ಷನ್ ಕೊಡೋಕ್ಕೆ ಬರಬೇಡ ಅಂತ ರೂಢಾಗಿ ಮಾತನಾಡಿದಾಗ ತನ್ಮಯನಿಗೆ ಚಿನ್ಮಯನ ಬಿಹೇವಿಯರ್ ವಿಚಿತ್ರವೆನಿಸಿತು. ಕತೆ ಮುಂದುವರಿಯುವುದು. ಬದಲಾದ ತನ್ಮಯನ ಜೀವನ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.